ಹೇ ಗಿಲ್ಲಿ ಅಣ್ಣ, ಏನು ಅನ್ಕೊಂಡ್ರಿ ನೀವು? ಹಾಂ, ಏನು ನಿಮ್ಮ ಕತಿನ ಗೊತ್ತಾಗೋಲ್ ನೋಡು. ಅವನು ಆರಾಮಿಲ್ಲ ಅಂದ್ರು ಎಲ್ಲ ಜನಕ್ಕೆ ಹೋಗಿ ಭೇಟಿ ಹಾಕಿ ಬರ ಅಂತೀರಿ. ಅದಲ್ದನ ಮತ್ತು ಅಂಬರೀಷ್ ಸರ್ ಸಮಾಧಿಗೆ ಹೋಗಿ ಬಂದಿರಿ. ಅಂದ್ರೆ ಏನು ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಗೆ ಫುಲ್ ಆಳ್ಬೇಕಂತ ಮಾಡ್ರಿ ಹೆಂಗೆ? ಡೆಫಿನೆಟ್ಲಿ ಎಲ್ಲರ ಮನಸ್ಸು ಗೆದ್ದು ಬಿಟ್ಟಿರಿ. ಒಂದು ಎರಡನೇದ್ದು, ನಾನು ಎಷ್ಟು ವಿಡಿಯೋ ಮಾಡ್ಯಾನಂದ್ರೆ ನಿಮ್ಮ ಬಗ್ಗೆ ನನಗೆ ಕೌಂಟ್ ಇಲ್ಲ. ಒಂದು ಎರಡನೇದ್ದು, ನನ್ನ ಐ ಡಿ ಒಳಗೆ ಇರೋ ಫಾಲೋವರ್ಸ್ಗೆ ಬೇಸರ ಬಿಟ್ಟೈತಿ ನಾ ಮಾಡೋದು ವಿಡಿಯೋಸ್ ಗಿಲ್ಲಿಯವ್ರ ಮೇಲೆ, ನಿಮ್ಮ ಮೇಲೆ. ಸೊ ಅದಕ್ಕೆ ಈ ವಿಡಿಯೋ ಫುಲ್ ವೈರಲ್ ಆಗಿ ನಿಮ್ಮ ಕಡೆ ಬಂತಂದ್ರೂ ನೀವು ನನ್ನ ಐ ಡಿ ಓಪನ್ ಮಾಡಿದ್ರೆ ತಲೆ ಕೆಟ್ಟು ಹೋಗ್ಬಿಡ್ತೈತೆ. ಅಷ್ಟು ನಿಮ್ಮದು ವಿಡಿಯೋಸ್ ಮಾಡಿಬಿಟ್ಟೆ. ನಾನಂತಲ್ಲ, ನಿಮ್ಮ ಫ್ರೆಂಡ್ ಏನೋ ಯಾರೋ ಮಧು ಅಂತ ಹೇಳಿದಾರಂತ. ಆದಷ್ಟು ಲಗುನ ಅವ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಅವರು ನಿಮ್ಮನ್ನ ಗೆಲ್ಲಿಸ್ಬೇಕಂತಂದ ಡೇ ಒನ್ನಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಒಂದು 500 ಮಟ್ಟ ಪೋಸ್ಟ್ ಮಾಡ್ಯಾರ. ನನಗೂ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಯಾರೋ ಹೇಳಿದ್ದ. ಸೊ ಹೆಂಗೈತಂದ್ರೆ, ನೀವು ಮಾತಾಡೋ ರೀತಿ, ನಡ್ಕೊಳ್ಳೋ ರೀತಿ, ಮತ್ತು ನಿಮ್ದೊಂದು ಫ್ಯಾನ್ ಫಾಲೋಯಿಂಗ್, ನಿಮ್ದೊಂದು ಎಲ್ಲನೂ ಓವರ್ ಆಲ್ ನಿಮ್ಮ ಕಡೆ ಒಂದು ಕಲೆ ಅಷ್ಟೇ ಅಲ್ಲ, ಯಾವ ರೀತಿ ಹೆಂಗೆ ಇರಬೇಕು ಜನದ ಜೊತೆ, ಯಾವ ಥರ ಮಾತಾಡ್ಬೇಕು ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್, ಆ ಒಂದು ಸೆನ್ಸ್ ಐತಿ. ಅದಕ್ಕೆ ನೀವು ಎಲ್ಲರ ಮನಸ್ಸಿಗೆ ಗೆದ್ದೀರಿ. ಮತ್ತು ಅಂಬರೀಷ್ ಸರ್ದು ಸಮಾಧಿ ಕಡೆನೂ ಹೋಗಿ ಬಂದಿರಿ. ನಾನು ಆಲ್ಮೋಸ್ಟ್ ಅಪ್ಪು ಸರ್ದಾತ ಮತ್ತು ವಿಷ್ಣುವರ್ಧನ್ ಸರ್ದಾತ ಎಲ್ಲರದು ತೊಗೊಂಡು ವಿಡಿಯೋ ಮಾಡಿದೆ. ಇದೊಂದು ಫೈನಲ್ ಬ್ಯಾಲೆನ್ಸ್ ಇತ್ತು. ಅನ್ಫಾರ್ಚುನೇಟ್ಲಿ ನಮ್ಮ ಶಂಕರ್ನಾಗ್ ಸರ್ದು ಒಂದು ಫೋಟೋ ಜೊತೆ ಇಲ್ಲ ಎಲ್ಲೋ ಹಿಂಗೆ ಸಮಾಧಿನೋ ಏನೋ ಹಿಂಗೆ ಹೋಗಿ ಒಂದು ವಿಸಿಟ್ ಕೊಟ್ಟು ಬಂದ್ರೆ ಭಾಳ ಚಲೋ ಆಗುತ್ತೆ. ಬಿಕಾಸ್ ಶಂಕರ್ನಾಗ್ ಸರ್ದ ಫ್ಯಾನ್ಸ್ ಈ ಜನ್ಮ ಅಲ್ಲ, ಇನ್ನು ಮುಂದಿನ ಜನ್ಮ ಬಂದರೂ ಜನ ಶಂಕರ್ನಾಗ್ ಫ್ಯಾನ್ಸ್ ಇರ್ತಾರೆ. ಅಷ್ಟು ಕ್ರೇಜ್ ಐತೆ ಅವ್ರದ್ದು. ಹೋಗಿ ದಯವಿಟ್ಟು ಒಂದು ಸ್ವಲ್ಪ ವಿಸಿಟ್ ಕೊಡ್ರಿ, ಹಂಗೆ ಅವ್ರಿಗೂ ನೆನೆಸ್ಕೋರಿ. ಥ್ಯಾಂಕ್ ಯು. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫಾಲೋ ಮಾಡಿರಿ. ಏನಾರ ತಪ್ಪಾಗಿದ್ರೆ ದಯವಿಟ್ಟು ನೋ ಬ್ಯಾಡ್ ವರ್ಡ್ಸ್, ಬಿ ಪಾಸಿಟಿವ್. ಥ್ಯಾಂಕ್ ಯು. ಫಾಲೋ.